ಮೈಸೂರಲ್ಲಿ ಮುಂದುವರೆದ ಕಾಂಗ್ರೆಸ್ ಮುಖಂಡರ ಧಮಕಿ. ವರುಣಾ ವ್ಯಾಪ್ತಿಯ ಹೆಬ್ಯಾ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ರಾಜೂರಿಂದ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಮತ್ತೆ ಮುಂದುವರೆದಿದೆ ಕಾಂಗ್ರೆಸ್ ಮುಖಂಡರ ಧಮಕಿ. ವರುಣಾ ವ್ಯಾಪ್ತಿಯ ಹೆಬ್ಯಾ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ರಾಜೂರಿಂದ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಜಾಗದ ವಿಚಾರಕ್ಕೆ ಅಮಿತಾಬ್ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕಲಾಗಿದೆ. ನಾವು ಹೇಳಿದವರಿಗೆ ಜಾಗ ಕೊಡಬೇಕು ಅಂತ ಧಮಕಿ ಹಾಕಲಾಗಿದೆ. ಕಾಂಗ್ರೆಸ್ ಮುಖಂಡ ರಾಜು ವಿರುದ್ಧ ದೂರನ್ನ ನೀಡಲಾಗಿದ್ದು ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ನಂಜನಗೂಡು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಆದ್ಮೇಲೂ ಕೂಡ ಬೆದರಿಕೆ ಹಾಕಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ರಾತ್ರಿ ಮನೆ ಬಳಿ ಬಂದು ಗಲಾಟೆ, ಕಲ್ಲು ತೂರಾಟದ ಆರೋಪವನ್ನ ಮಾಡಲಾಗಿದೆ. ತಹಸೀಲ್ದಾರ್, ಎಸ್ಪಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗ ಮಾಲೀಕರು ತಮ್ಗೆ ಯಾರಿಗ್ ಬೇಕೋ ಅವ್ರಿಗೆ ಜಾಗವನ್ನ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಮುಖಂಡ ರಾಜು ಅವರನ್ನ ಮನವೊಲಿಸಬೇಕು ಅಥವಾ ಪ್ರಯತ್ನ ಪಡಬೇಕು. ಆದ್ರೆ ಇಲ್ಲಿ ಏಕಾಏಕಿ ಮಾಲೀಕರಿಗೆ ಧಮಕಿ ಹಾಕಿದ್ದಾರೆ. ಹಾಗಾಗಿ ಅವರು ಕೂಡ ಇವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೂ ಕೂಡ ಅಲ್ಲಿನ ಎಸ್ಪಿ, ತಹಸೀಲ್ದಾರ್ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸಂತ್ರಸ್ತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ, ಕಲ್ಲುಗಳಿಂದ ಹೊಡೆದಿದ್ದಾರೆ, ಧಮಕಿಯನ್ನ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮನೆಯ ಮಾಲೀಕರು ಅಥವಾ ಆ ಜಾಗದ ಮಾಲೀಕರು ಏನಿರ್ತಾರೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಬೇಕು ಅಥವಾ ರಿಕ್ವೆಸ್ಟ್ ಮಾಡಬೇಕು. ಇದು ಯಾವುದಿದು ಗೂಂಡಾಗಿರಿ? ಕಾಂಗ್ರೆಸ್ ಮುಖಂಡ ರಾಜು ಅವರು ಈ ರೀತಿ ಯಾಕೆ ವರ್ತನೆ ಮಾಡಿದ್ದಾರೆ? ಏನ್ ಬೆದರಿಕೆ ಹಾಕಿದ್ದಾರೆ? ಈಗ ಚೈತ್ರ ಏನು ವರುಣಾ ಕ್ಷೇತ್ರ ವ್ಯಾಪ್ತಿಯ ಹೆಬ್ಯಾ ಏನಿದೆ ಈ ಗ್ರಾಮದ ಕೊಡ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂತದ್ದು. ಅಮಿತಾಬ್ ಹಾಗೂ ಸುಷ್ಮಾ ಏನಿದೆ ಇವರು ಕಳೆದ 6 ತಿಂಗಳ ಹಿಂದೆ ಒಂದು ಸೈಟ್ ಅನ್ನ ಖರೀದಿ ಮಾಡಿರ್ತಾರೆ. ಇದೇ ರಾಜು ಎಂಬಾತ ಅವ್ರಿಗೆ ಸೈಟ್ ಅನ್ನ ಕೊಡ್ಸಿರ್ತಾನೆ. ಆದ್ರೆ ಸೈಟ್ ಕೊಡ್ಸಿದ ಬಳಿಕ ಆತ ನಾನು ಯಾರಿಗೆ ಹೇಳ್ತೀನಿ ಅವ್ರಿಗೆ ನೀವು ಸೈಟ್ ಅನ್ನ ಕೊಡ್ಬೇಕು, ಅವ್ರಿಗೆ ಮಾರಬೇಕು ಅನ್ನುವ ನಿಟ್ಟಿನಲ್ಲಿ ಧಮಕಿಯನ್ನ ಹಾಕಿರ್ತಾನೆ. ಆದ್ರೆ ನಿರಂತರವಾಗಿ ಇವರು ಅದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಕಳೆದ 3-4 ತಿಂಗಳಿಂದಲೂ ಕೂಡ ಧಮಕಿ ಹಾಕೋದು, ಎದುರಿಸೋದು ಎಲ್ಲವನ್ನು ಮಾಡ್ತಾ ಇರ್ತಾನೆ. ಕಾರ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಜನರನ್ನ ಬಿಟ್ಟು ಅಡ್ಡ ಹಾಕೋದು, ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಲ್ಲವನ್ನು ಕೂಡ ಇದ್ದಾನೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಏಕಾಏಕಿ ಮನೆಗೆ ನುಗ್ಗಿ ಒಂದಷ್ಟು ಮಂದಿಯಿಂದ ಕಲ್ಲನ್ನು ಓಡಿಸುವ ಕೆಲಸ ಕೂಡ ಮುಂದಾಗಿದ್ದಾರೆ. ಅಲ್ಲದೆ ನೀವು ನಾನು ಹೇಳಿದವ್ರಿಗೆ ಸೈಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಜೀವಂತವಾಗಿ ನಾವು ಬದುಕೋಕೆ ಬಿಡಲ್ಲ ಅನ್ನುವ ನಿಟ್ಟಿನಲ್ಲಿ ಧಮಕಿಯನ್ನ ಹಾಕಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಆಗ್ತಾ ಇದ್ದೇನೆ, ನನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಆವಾಜನ್ನ ಹಾಕ್ತಾ ಇದ್ದೇನೆ ಅಮಿತಾಬ್ ಹಾಗೂ ಸುಷ್ಮಾ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಲ್ಲದೆ ಈಗಾಗಲೇ 2 ಆಗಿದೆ ಎಫ್ಐಆರ್ ಆಗಿ. ಆದ್ರೆ ಆತನ ಬಂಧನ ಆಗಿಲ್ಲ, ಯಾರ ಒತ್ತಡಕ್ಕೆ ಆತನ ಬಂಧನ ಆಗಿಲ್ಲ. ಕಾನೂನು ನಮ್ಗೆ ರಕ್ಷಣೆಯನ್ನ ಕೊಡ್ತಾ ಇಲ್ಲ, ನಮ್ಗೆ ಬದುಕಲಿಕ್ಕೂ ಸಹ ಮಾನಸಿಕವಾಗಿ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಏನು ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು. ಮನೆ ಮುಂದೆ ಕಸವನ್ನ ಸುರಿಸುವಂತದ್ದು, ಸತ್ತ ನಾಯಿಗಳನ್ನ ತಂದು ಸುಟ್ಟು ಹಾಕಿಸುವಂತ ಕೆಲಸಕ್ಕೂ ಕೂಡ ಈ ರಾಜು ಎಂಬಾತ ಮುಂದಾಗ್ತಾ ಇದ್ದಾನೆ ಅನ್ನುವಂತ ಗಂಭೀರವಾದ ಆರೋಪವನ್ನ ಈಗ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.